Hello everyone, welcome to RK Study Info YouTube channel. So finally, one of the beautiful notification ಬಂದಿದೆ ಅಂತ ಹೇಳಬಹುದು. ನೋಡ್ತಾ ಇರಬಹುದು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ. ಆಲ್ಮೋಸ್ಟ್ 300ಕ್ಕೂ ಹೆಚ್ಚು ಹುದ್ದೆಗಳಿದಾವೆ. ಬೋತ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ HK ಅಭ್ಯರ್ಥಿಗಳಿಗೆ. NHK ಅಭ್ಯರ್ಥಿಗಳಿಗೆ 277 ಹುದ್ದೆಗಳು, ಹಾಗೆ HK ಅಭ್ಯರ್ಥಿಗಳಿಗೆ 50 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಅಂಡ್ ಇದು ಗ್ರೂಪ್ ಬಿ ವೃಂದದ ಹುದ್ದೆ ಆಗಿರುತ್ತೆ. ಆಲ್ಮೋಸ್ಟ್ KS ಲೆವೆಲ್ ನ ಹುದ್ದೆಗಳು ಅಂತ ಹೇಳಬಹುದು. ಸೊ ಈ ಒಂದು ಏನು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹುದ್ದೆಗಳಿದಾವೆ, ಯಾವ ಅಧಿಕಾರಿ ಲೆವೆಲ್ ಹುದ್ದೆಗಳಿದಾವೆ, ಯಾವ ರೀತಿಯ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಸ್ಯಾಲರಿ ಎಷ್ಟಿರುತ್ತೆ, ಬಹಳ ಮುಖ್ಯವಾಗಿ CET ಪ್ಯಾಟರ್ನ್ ಯಾವ ತರ ಇರುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಬ್ರೀಫ್ ಆಗಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ನೇಮಕಾತಿಯ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ಸರಿನಾ, ನೀವು ಅನೇಕ ಒಂದು ಅಧಿಸೂಚನೆಯನ್ನ ಈ ವರ್ಷದಲ್ಲಿ ನೋಡ್ತಾ ಇದ್ದೀರಾ. ಒಂದು ಲೆಕ್ಕದಲ್ಲಿ ನಾವು ಈ ವರ್ಷವನ್ನ ಒಂದು ನೇಮಕಾತಿಗಳ ಹಬ್ಬ ಅಂತ ಹೇಳ್ಬೋದು, ಸರ್ಕಾರಿ ನೇಮಕಾತಿಗಳ ಹಬ್ಬ ಅಂತಾನೆ ಹೇಳ್ಬೋದು. ಆ ನೇಮಕಾತಿಗಳ ಹಬ್ಬಕ್ಕೆ ಇನ್ನೊಂದು ಎಕ್ಸ್ಟ್ರಾ ಹಬ್ಬ ಸೇರ್ಪಡೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಗ್ರೂಪ್ ಬಿ ವೃಂದದ ಹುದ್ದೆ ಆಲ್ಮೋಸ್ಟ್ KS ಕ್ಯಾಡರ್ನ ಒಂದು ಹುದ್ದೆ ಆಗಿರುತ್ತೆ. ಅಂಡ್ ಬಹಳ ವಿಶೇಷ ಏನು ಅಂತಂದ್ರೆ ಇದಕ್ಕೆ ಕೇವಲ CET ಮಾತ್ರ ಇರುತ್ತೆ, ಆಯ್ತಾ. ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಮೊದಲಿಗೆ ನೋಡೋಣ ಈ ನಾನ್ HK ಅಭ್ಯರ್ಥಿಗಳ ಗ್ರೂಪ್ ಬಿ ಏನು ಹುದ್ದೆಗಳಿದಾವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ನೋಟಿಫಿಕೇಶನ್ ಆಗಿದೆ ಅಂತ ಫಾಸ್ಟ್ ಆಗಿ ಹೇಳ್ತೇವೆ. ಸೊ ನೋಡ್ಕೊಳ್ಳಿ, BBMP ಏನಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳಿದಾವೆ. ಸಿವಿಲ್ಗೆ ಎಷ್ಟು ಹುದ್ದೆಗಳು? 92 ಹುದ್ದೆಗಳಿದಾವೆ. ಹಾಗೆ ಜಲಸಂಪನ್ಮೂಲ ಇಲಾಖೆ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ಅಂತ ನಾವೇನ್ ಹೇಳ್ತೇವೆ, ಕರ್ನಾಟಕ ಗವರ್ನಮೆಂಟ್. ಸೊ ಅದರಲ್ಲಿ ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳು ಸಿವಿಲ್ ಅಭ್ಯರ್ಥಿಗಳಿಗೆ 90 ಪೋಸ್ಟ್ಗಳು ಇದಾವೆ. ಯಾವ್ದಿದು? ನಾವೆಲ್ಲ ಓದ್ತಾ ಇರೋದು ಈಗ RPC ಅಂದ್ರೆ ನಾನ್ HKದು. ಹಾಗೇನೆ ಫ್ರೆಂಡ್ಸ್, ಈ ಒಂದು ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಏನಿದೆ, ಸೊ ಅದರಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇದೆ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಭೂ ದಾಖಲೆಗಳು ಅಂತ ನಾವೇನ್ ಹೇಳ್ತೇವೆ, ಲ್ಯಾಂಡ್ ರೆಕಾರ್ಡ್ಸ್, ಅದರಲ್ಲಿ 24 ಹುದ್ದೆಗಳಿದೆ. ಹಾಗೇನೆ 4ನೇ ಒಂದು ಕ್ರಮ ಸಂಖ್ಯೆಯನ್ನು ಹೇಳೋದಾದ್ರೆ, ಈ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ನಾವೇನ್ ಹೇಳ್ತೇವೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು. ನೋಡಿ ಎಂತಹ ಒಂದು ಪೋಸ್ಟ್, ಪತ್ರಾಂಕಿತ ಮೀನ್ಸ್ ಗೆಜೆಟೆಡ್ ಅಂತ ಹೇಳ್ತೀವಿ ನಾವು. ಗೆಜೆಟೆಡ್ ವ್ಯವಸ್ಥಾಪಕರ ಹುದ್ದೆಗಳು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು 21 ಪೋಸ್ಟ್ಗಳು ಇದಾವೆ. ಹಾಗೆಯೇ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಏನಿದೆ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗಳು 20 ಪೋಸ್ಟ್ಗಳಿದಾವೆ. ಹಾಗೆಯೇ ಆಸ್ಪಿರೆಂಟ್ಸ್ ಜಲಸಂಪನ್ಮೂಲ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್, ಒನ್ಸ್ ಅಗೇನ್ ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಪೋಸ್ಟ್ ಇದಾವೆ ನೋಡಿ 10 ವೇಕೆನ್ಸೀಸ್ಗಳಿಗೆ. ಹಾಗೆಯೇ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಅದರಲ್ಲಿ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಮತ್ತೆ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಕ್ರಮವಾಗಿ 10 ಹುದ್ದೆ, 7 ಮತ್ತೆ 3 ಹುದ್ದೆಗಳಿದಾವೆ. ಹಾಗೆಯೇ ಡಿಪಾರ್ಟ್ಮೆಂಟ್ ಆಫ್ ಗ್ರೌಂಡ್ ವಾಟರ್ ಏನಿದೆ, ಅದರಲ್ಲಿ ಅಂತರ್ಜಲ ನಿರ್ದೇಶನಾಲಯ, ಅದರಲ್ಲಿ ಈ ಸರ್ನ ಅರ್ತ್ ಸೈಂಟಿಸ್ಟ್, ಲ್ಯಾಂಡ್ ಸೈಂಟಿಸ್ಟ್ ಅಥವಾ ಭೂ ವಿಜ್ಞಾನಿಗಳು ಅಂತ ನಾವೇನ್ ಹೇಳ್ತೇವೆ, 10 ಪೋಸ್ಟ್ಗಳಿಗೆ. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಗಿದೆ ಇಲ್ಲಿ? 277 ಈ RPC ವೃಂದದ ಅಭ್ಯರ್ಥಿಗಳಿಗೆ. ಹಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳೋದಾದ್ರೆ, ನಿಮಗೆ ಟೋಟಲ್ ಆಗಿ 6 ಒಂದು ಈ ಡಿಪಾರ್ಟ್ಮೆಂಟ್ ಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ನೋಡ್ತಾ ಇರಬಹುದು ಟೋಟಲ್ ಎಷ್ಟು ಹುದ್ದೆಗಳಿದಾವೆ, 50 ಹುದ್ದೆಗಳಿದಾವೆ. ಹಾಗೆಯೇ HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ನೀವು ಅರ್ಜಿ ಹಾಕುವಂತಹ ದಿನಾಂಕ ಒಂದೇ ಆಗಿದೆ, ಹಾಗೆ ಎಂಡಿಂಗ್ ಆಗುವಂತಹ ದಿನಾಂಕ ಸೇಮ್ ಆಗಿದೆ. ನೋಡ್ತಾ ಇರಬಹುದು ಈ ಒಂದು ಸರಿನಾ, ನಿಮ್ಮ ಏಪ್ರಿಲ್ 15ನೇ ತಾರೀಕಿಂದ ನೀವೇನ್ ಮಾಡಬಹುದು, ಅರ್ಜಿಯನ್ನು ಹಾಕಕ್ಕೆ ಆರಂಭವನ್ನ ಮಾಡಬಹುದು. ಯಾವಾಗ? ಈ ಮಂತ್ ಅಲ್ಲ, ನೆಕ್ಸ್ಟ್ ಮಂತ್ ಇಂದ. ಸರ್ನ ನಿಮಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದಾರೆ. ಸೊ ನೀವೇನ್ ಮಾಡಿ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ಹಾಗೇನೆ ನೋಡಿ, ಈ ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ ನಿಮಗೆ ಕಾನ್ವೊಕೇಶನ್ ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನ ಮುಂದೆ ಹೇಳ್ತೇವೆ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಸ್, ನಿಮ್ಗೆ ಹೇಳ್ತಾ ಇದ್ವಿ, ಏಪ್ರಿಲ್ 15ನೇ ತಾರೀಕಿಂದ ನೀವು ಅಪ್ಲಿಕೇಶನ್ ಆರಂಭ ಆಗುತ್ತೆ ಇದ್ರದ್ದು. ಹಾಗೆ ಮೇ 14ಕ್ಕೆ ಅಪ್ಲಿಕೇಶನ್ ಮುಗಿದೋಗುತ್ತೆ, ಲಾಸ್ಟ್ ಡೇಟ್ ಅವತ್ತೇ ಆಗಿರುತ್ತೆ. ಹಾಗೆ ಮೇ 14ನೇ ತಾರೀಕಿಗೆ ನಿಮ್ಮ ಫೀಸ್ ಕಟ್ಟೋದು, ಅವತ್ತೇ ನಿಮ್ಮ ಫೀಸ್ ಕಟ್ಟೋಕ್ಕೂ ಸಹ ಲಾಸ್ಟ್ ಡೇಟ್ ಆಗಿರುತ್ತೆ. ಸಫಿಷಿಯಂಟ್ ಟೈಮ್ನ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ PDF ಅಲ್ಲಿ ಏನಿದೆ ನೋಡ್ಕೊಂಡು ರೆಡಿ ಮಾಡ್ಕೊಂಡು ಅರ್ಜಿಯನ್ನ ಹಾಕಿ. ಹಾಗೆ ಈ RPC ಅಭ್ಯರ್ಥಿಗಳದ್ದು ಅಂದ್ರೆ ನಾನ್ HK ಅಭ್ಯರ್ಥಿಗಳ ರಿಟರ್ನ್ ಎಕ್ಸಾಮ್ ಯಾವಾಗಿದೆ ಅಂತ ಹೇಳೋದಾದ್ರೆ, ಆಗಸ್ಟ್ 11ನೇ ತಾರೀಕು ಸಂಡೇ ನಿಮ್ಮ ಒಂದು ಕನ್ನಡ ಭಾಷಾ ಪರೀಕ್ಷೆ ಮತ್ತು GK ಪರೀಕ್ಷೆ ನಡೆಯುತ್ತೆ. ಸರಿನಾ? ಮಾರ್ಕ್ ದ ಡೇಟ್ಸ್.
ಆಗಸ್ಟ್ 11ಕ್ಕೆ ನಿಮ್ಮ ಒಂದು ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಯಾವುದು RPC ಅಭ್ಯರ್ಥಿಗಳದ್ದು. ಸರ್ HK ಅಭ್ಯರ್ಥಿಗಳದ್ದು ಯಾವಾಗಿದೆ ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, HK ಅಭ್ಯರ್ಥಿಗಳಿಗೆ ಅದೇ ತಿಂಗಳ 25ನೇ ತಾರೀಕಿಗೆ ಆಗಸ್ಟ್ 25ಕ್ಕೆ ನಿಮ್ಮ ಒಂದು ಕನ್ನಡ ಭಾಷೆ ಪರೀಕ್ಷೆ ಮತ್ತೆ ಈ GK ಪರೀಕ್ಷೆ ಇರುತ್ತೆ. ಸೊ ಹಾಗಾಗಿ ಬಹಳ ಕಡಿಮೆ ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಆ ಒಂದು ಓದ್ಕೊಳ್ಳಕ್ಕೆ ಏನೆಲ್ಲ ಬೇಕು, ಸಿಲೆಬಸ್ ಯಾವ ತರ ಇರುತ್ತೆ ಅದನ್ನ ನೆಕ್ಸ್ಟ್ ಡೆಡಿಕೇಟೆಡ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇವೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ಅಪ್ಡೇಟ್ಗಳನ್ನ ನೀವು ನಿರಂತರವಾಗಿ ಪಡಿತಾ ಇರ್ತೀರಾ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೇನೆ ತುಂಬಾ ನಾರ್ಮಲ್ ಆಗಿ ಎಲ್ಲಾ ಹುದ್ದೆಗಳಿಗೆ ಹೇಳಿದ ಹಾಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ KPSC ವೆಬ್ಸೈಟ್ಗೆ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನ್ ಮಾಡ್ಕೊಂಡಿರ್ತೀರ, ಸೊ ಅಂತಹ ಅಭ್ಯರ್ಥಿಗಳು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋಬಹುದು. ಅಥವಾ ಯಾರು ಇನ್ನೂ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿಯನ್ನ ನೀಟಾಗಿ ತುಂಬಿ ಹಾಕಬೇಕು ಅಂತ ಹೇಳಿದರೆ. ಐ ಹೋಪ್ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ಹಾಗೆ ಫೀಸ್ ಸಹ ಆನ್ಲೈನ್ ಪೇಮೆಂಟ್ ಮಾಡಿದರೆ. ಅರ್ಜಿ ಹಾಕುವಾಗ ಏನಾದರೂ ತೊಂದರೆ ಬಂತು ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಸ್, ಆಮೇಲೆ ನೋಡೋಣ ಈ ಒಂದು ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ. ನೋಡಿ, KEAಗೆ ಕಂಪೇರ್ ಮಾಡಿದ್ರೆ KPSC ಅವರ ಫೀಸ್ ಬಹಳ ಕಡಿಮೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಜನರಲ್ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ, OBC ಅಭ್ಯರ್ಥಿಗಳಿಗೆ 150 ರೂಪಾಯಿ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ, SC ST ಕೆಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ನೀವು ಇವನ್ ಪ್ರೊಸೆಸಿಂಗ್ ಫೀಸ್ ಇಲ್ಲ. ಸೊ ನಿಮಗೆ ಫ್ರೀ ಆಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಎಸ್, ಹಾಗೇನೆ ನೋಡಿ, ನಿಮಗೆ ಒಂದ್ ವೇಳೆ ಈ ಮೇಲೆ ಹೇಳಿದ್ವಲ್ವಾ ಎಲ್ಲ ಹುದ್ದೆಗಳು, ಸೊ ಒಂದಕ್ಕಿಂತ ಹೆಚ್ಚು ಕ್ವಾಲಿಫಿಕೇಶನ್ ಇದೆ ಅಂತಂದ್ರೆ 2 ಹುದ್ದೆಗೆ ಅರ್ಜಿ ಹಾಕ್ಬೋದಾ ಅಂತ ಕೇಳೋದಾದ್ರೆ 100% ಹಾಕ್ಬೋದು. ಬಟ್ ಫೀಸ್ ಏನಿರುತ್ತೆ ಪ್ರತಿ ಹುದ್ದೆಗೆ ನೀವೇನ್ ಮಾಡ್ಬೇಕಾಗತ್ತೆ, ಪ್ರತ್ಯೇಕವಾಗಿ ಕಡ್ಡಾಯವಾಗಿ ನೀವು ಸಪರೇಟ್ ಆಗಿ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲ ಹುದ್ದೆಗೆ ಹೇಳುವ ಹಾಗೆ. ಸೊ ಈಗ ನೋಡೋಣ ಈ ಒಂದು ಆಯ್ಕೆ ವಿಧಾನ ಯಾವ ತರ ಮಾಡ್ತಾರೆ, ಸೆಲೆಕ್ಷನ್ ಯಾವ ತರ ಇರುತ್ತೆ ಇವ್ರದ್ದು ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಆಯ್ಕೆ ವಿಧಾನ ಈ ಕಾಂಪಿಟೇಟಿವ್ ಎಕ್ಸಾಮ್ ನ ಮಾಡ್ತಾರೆ. ಯಾವುದೇ ರೀತಿ ನೋಡಿ, ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ದ ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಆರ್ ಒಬ್ಟೈನ್ಡ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಇಂಟರ್ವ್ಯೂನ ಬಗ್ಗೆ ಅವರು ಮಾತನ್ನ ಇಲ್ಲಿ ಆಡಿಲ್ಲ. ಸರಿನಾ? ಸೊ ಹಾಗಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಎಷ್ಟು ಪೇಪರ್ ಇರ್ತವೆ? 2 ಪೇಪರ್ಗಳು ಇರ್ತವೆ. ಮೊದಲನೇದು GK ಪೇಪರ್ ಅಂಡ್ ಇನ್ನೊಂದು ಯಾವುದು ನಿಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಇವೆರಡನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ಸರಿನಾ, ನಿಮ್ಮ ರಿಸರ್ವೇಶನ್ ವೈಸ್ ನಿಮ್ಗೆ ಏನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಎಸ್, ಹಾಗೇನೆ ನೋಡ್ತಾ ಇರ್ಬೋದು, ನಾವು ನಿಮ್ಗೆ ಹೇಳ್ತಾ ಇದ್ವಿ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನಿಮ್ದು ಇವನ್ ಏನು ಡಿಗ್ರಿ ಇರುತ್ತೆ ಅಥವಾ ಕ್ವಾಲಿಫಿಕೇಶನ್ ಇರುತ್ತೆ, ಆ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಮಾರ್ಕ್ಸ್ ಅವ್ರು ಕನ್ಸಿಡರ್ ಮಾಡಲ್ಲ. ಓನ್ಲಿ CET ಬೇಸ್ ಮೇಲೆ ಹಾಗೆ ಚಾಲ್ತಿಯಲ್ಲಿರುವ ಮೀಸಲಾತಿಗಳ ಅನ್ವಯ ಆಯ್ಕೆಯನ್ನ ಮಾಡಲಾಗುತ್ತೆ. ಎಸ್, ಹಾಗೇನೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಾ ಸರ್ ಅಂತ ಕೇಳೋದಾದ್ರೆ ಹೌದು. ಎಲ್ಲಾ ಅಭ್ಯರ್ಥಿಗಳಿಗೆ ನೋಡಿ, ಯಾರೇ ಅಭ್ಯರ್ಥಿಗಳು ನೀವಾಗಿದ್ರೆ ಕನ್ನಡ ಭಾಷೆಯಲ್ಲಿ ನೀವು ಪಾಸ್ ಆಗ್ಲೇಬೇಕಾಗಿರುತ್ತೆ. 150 ಮಾರ್ಕ್ಸ್ ಇಂದು ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ಮಿನಿಮಮ್ 50 ಅಂಕಗಳನ್ನ ಗಳಿಸಲೇಬೇಕಾಗುತ್ತೆ. ಈ ಪರೀಕ್ಷೆ ಯಾವ ತರ ಇರುತ್ತೆ ಅನ್ನೋದನ್ನ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋವನ್ನ ಮಾಡಿದ್ದೇವೆ. ಆಲ್ಮೋಸ್ಟ್ 70,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆ ವಿಡಿಯೋವನ್ನ ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಅದರಿಂದ ಬೆನಿಫಿಟ್ ತಗೊಂಡಿದ್ದಾರೆ. ಸೊ ಆ ವಿಡಿಯೋದ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ. ಕಂಪಲ್ಸರಿ ಕನ್ನಡ ವಿಡಿಯೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋವನ್ನ ನೋಡಿ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಯಾವ ತರ ಇರುತ್ತೆ, ಯಾವ ತರ ಅದನ್ನ ನೀವು ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಹಾಗೇನೆ ನೋಡ್ತಾ ಇರ್ಬೋದು, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 2022ರ ನವೆಂಬರ್ ನಂತರ ಯಾರ್ಯಾರು ಕನ್ನಡ ಭಾಷಾ ಪರೀಕ್ಷೆಯನ್ನು ಉತ್ತೀರ್ಣರಾಗಿದ್ರೆ ಅವ್ರದ್ದು ರಿಸಲ್ಟ್ ಏನಾಗಿರುತ್ತೆ KPSC ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ನ ಅಥವಾ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ ವೇಳೆ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಕನ್ನಡ ಭಾಷಾ ಉತ್ತೀರ್ಣ ಅಂತ ಏನು ಆಪ್ಷನ್ ಇರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿದ್ದೆ ಆಗಿದ್ರೆ ನಿಮಗೆ ಮತ್ತೆ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಅದರ ಫಲಿತಾಂಶವನ್ನ ಅಧಿಸೂಚನೆಗಳ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೂ ಪರಿಗಣಿಸಲಾಗುವುದು. ದಟ್ ಮೀನ್ಸ್ ದೇ ಆರ್ ಕನ್ಸಿಡರಿಂಗ್ ದ previous Kannada exam that you have passed after the November 2022. ಹಾಗೇನೆ ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ, CET ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ, ನಾವು ಆಲ್ರೆಡಿ ಹೇಳಿದಾಗೆ ನೀವು 2 ಪೇಪರ್ಗಳನ್ನ ಬರೀಬೇಕಾಗುತ್ತೆ. ಅಂಡ್ ಇಲ್ಲಿ ವಿಶೇಷ ಏನು ಅಂತಂದ್ರೆ 300 ಮಾರ್ಕ್ಸಿನ 2 ಎಕ್ಸಾಮ್ಸ್ಗಳು ಇರ್ತವೆ. ಬೆಳಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್. ಸರಿನಾ? ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಪ್ರಶ್ನೆಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ನೀವು ಆನ್ಸರ್ನ ಹಾಕುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿ. ಒಂದ್ ವೇಳೆ ರಾಂಗ್ ಮಾಡಿದ್ದಾಯ್ತು ಅಂತಂದ್ರೆ ನಿಮ್ದು 1/4 ನಷ್ಟು ಅಂಕಗಳು ಕಡಿತ ಆಗುತ್ತೆ. ಓಕೆ, ಹಾಗೆ ನೋಡ್ತಾ ಇರ್ಬೋದು, ಜನರಲ್ ಪೇಪರ್ ನಲ್ಲಿ 300 ಮಾರ್ಕ್ಸ್ ಇರುತ್ತೆ. ಹಾಗೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಪತ್ರಿಕೆಯಲ್ಲಿ 300 ಮಾರ್ಕ್ಸ್. ಸೊ ಟೋಟಲಿ 600 ಮಾರ್ಕ್ಸ್ಗೆ ಯಾರು ಟಾಪ್ ಮಾಡ್ತೀರಾ, ನಿಮ್ಮ ರಿಸರ್ವೇಶನ್ ವೈಸ್
ಸರ್ನ. ಹಾಗೆ ನಿಮ್ಮ ಸ್ಕೋರ್ ನೋಡ್ಕೊಂಡು ಏನ್ ಮಾಡ್ತಾರೆ, ನಿಮಗೆ ಗ್ರೂಪ್ ಬಿ ವೃಂದದ ಅಧಿಕಾರಿ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾರೆ. ಅಂಡ್ ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಹಾಗೆ ಬಹಳ ವಿಶೇಷ ಏನು ಅಂತ ಹೇಳಿ ನೋಡೋದಾದ್ರೆ, ನಿಮ್ಮ ನಿರ್ದಿಷ್ಟ ಪತ್ರಿಕೆಗೆ 2 ತಾಸು ಟೈಮ್ ಇರುತ್ತೆ. ಹಾಗೆ GK ಪೇಪರ್ ಏನಿದೆ ಅದಕ್ಕೆ 1.5 ತಾಸು ಟೈಮ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಬೇಗ ಬೇಗ ಆನ್ಸರ್ನ ಮಾಡಬೇಕಾಗುತ್ತೆ. ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿ ನಿಮಗೆ ಈ ನಿಮ್ಮ ಪ್ರಶ್ನೆ ಪತ್ರಿಕೆ ನೋಡೋದಕ್ಕೆ ಸಿಗುತ್ತೆ. ಸೊ ಏನೇ ಕನ್ಫ್ಯೂಷನ್ ಇದ್ರೆ ಇಂಗ್ಲಿಷ್ ವರ್ಷನ್ ನ ಫೈನಲ್ ಅಂತ ನೀವು ಅನ್ಕೊಂಡು ನೋಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಪ್ರತಿ ಪೇಪರ್ ಅಲ್ಲಿ ಮಿನಿಮಮ್ ನೀವು 35% ನಷ್ಟು ಮಾರ್ಕ್ಸ್ ನ ಗಳಿಸಲೇಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ನೀವು ಸೆಲೆಕ್ಷನ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ಇವರು CBT ಎಕ್ಸಾಮ್ ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬಟ್ CBT ಎಕ್ಸಾಮ್ ನೋಡ್ತಾರೆ ಅವರು, ಸರಿನಾ. ಒಂದ್ ವೇಳೆ ಅವರಿಗೆ ಅನುಕೂಲ ಆಯ್ತು ಅಂದ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಆಗ್ಲಿಲ್ಲ ಅಂತಂದ್ರೆ ಆಫ್ಲೈನ್ ಮೂಲಕನೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೇನೆ ನೋಡಿ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಕನ್ನಡ ಭಾಷಾ ಪರೀಕ್ಷೆ ಮತ್ತು CET ಏನಿದೆ, ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರದ ಸ್ಥಳದಲ್ಲಿ ಅಭ್ಯರ್ಥಿ ಬರೆಯೋದಕ್ಕೆ ರೆಡಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪರೀಕ್ಷಾ ಕೇಂದ್ರದ ಆಯ್ಕೆಗೆ ಅವಕಾಶ ಇರೋದಿಲ್ಲ. KPSC ಅವರು ಎಲ್ಲಿ ಕೊಡ್ತಾರೆ ಅಲ್ಲೇ ನೀವು ಬರೀಬೇಕಾಗುತ್ತೆ. ಹಾಗೇನೆ ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ರೆಡ್ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಸಹ ಅದನ್ನು ಹೈಲೈಟ್ ಮಾಡಿದ್ದೇವೆ. ಈ ಒಂದು ಅಧಿಸೂಚನೆಯಲ್ಲಿನ 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಒಂದೇ ಒಂದು GK ಎಕ್ಸಾಮ್ ಇರುತ್ತೆ. ಏನಂಗಂದ್ರೆ, ಈಗ ಸಪೋಸ್ ಈಗ BE ಮಾಡಿದ ಅಭ್ಯರ್ಥಿ ಸರ್ನ ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಆಗುತ್ತೆ BE. ಸೊ ಡಿಗ್ರಿ ಲೆವೆಲ್ ಬೇರೆ ನೌಕರಿ ಇತ್ತು ಅಂತಂದ್ರೆ ಅವ್ರು ಹಾಕಿರ್ತಾರೆ, ಆ ಹುದ್ದೆಗೂ ಅವರು ಕಾಂಪಿಟೇಟ್ ನ ಹಾಕಿರ್ತಾರೆ, ಸರಿನಾ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಸೊ ನಿಮಗೆ ನೀವೇನು ನಿಮ್ಮ ಹುದ್ದೆಗೆ ಎಕ್ಸಾಮ್ ನ ಬರೆದಿರ್ತೀರಲ್ವಾ, GK ಎಕ್ಸಾಮ್ ನ, ಎಸ್ ಅದೇ ಎಕ್ಸಾಮ್ ಸಾಕು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಒಂದೇ ಸಾಮಾನ್ಯ ಪತ್ರಿಕೆಯನ್ನ ಬರೆಯತಕ್ಕದ್ದು. ಐ ಹೋಪ್ ನಿಮಗೆ ಗೊತ್ತಾಗಿದೆ. ಮಲ್ಟಿಪಲ್ ಜಾಬ್ಗೆ ಅಪ್ಲೈ ಮಾಡಿದವರು GK ಎಕ್ಸಾಮ್ ಒಂದೇ ಬರೀಬೇಕಾಗತ್ತೆ. ಅದರ ಫಲಿತಾಂಶವನ್ನು ಅರ್ಜಿ ಸಲ್ಲಿಸಿರುವ ಸದರಿ ಅಧಿಸೂಚನೆಯಲ್ಲಿನ ಇತರೆ ಎಲ್ಲಾ ಹುದ್ದೆಗಳಿಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಆದರೆ ಅಭ್ಯರ್ಥಿಗಳು ಹುದ್ದೆವಾರು ಇಲಾಖೆವಾರು ಪ್ರತ್ಯೇಕವಾದ ನಿರ್ದಿಷ್ಟ ಪತ್ರಿಕೆ 2 ಬರೆಯಲೇಬೇಕಾಗಿರುತ್ತೆ. ಇದಂತೂ ಕನ್ಫರ್ಮ್ ತಾನೆ, ಎಸ್ ಆಯ್ತಾ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಇರೋ ಕ್ವಶನ್ ಪೇಪರ್ ಟು ಈ ಡಿಪಾರ್ಟ್ಮೆಂಟ್ ಇರೋದಿಲ್ಲ. ಬಟ್ GK ಪೇಪರ್ ಎಲ್ಲರಿಗೆ ಕಾಮನ್ ಆಗಿರುತ್ತೆ. ಸೊ ನಿರಂತರವಾಗಿ ಓವರ್ಲ್ಯಾಪ್ ಅನ್ನ ತಪ್ಪಿಸೋದಿಕ್ಕೆ ಅಲ್ಲಿ ಬರೀ ಇಲ್ಲಿ ಬರೀ ಅಂತ ಆಯ್ತಾ, ಓವರ್ಲ್ಯಾಪ್ ಅನ್ನ ತಪ್ಪಿಸೋದಿಕ್ಕೆ ಏನ್ ಮಾಡಿದ್ದಾರೆ KPSC ಅವರು, GK ಪೇಪರ್ ಒಂದೇ ಮಾಡಿದ್ದಾರೆ. ಅಂದ್ರೆ ಬಹಳ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದ್ರು ಒಂದೇ ಎಕ್ಸಾಮ್ ನ ಮಾಡಿದ್ದಾರೆ. ಅದೇ ಸ್ಕೋರ್ ನ ಪ್ರತಿ ಎಕ್ಸಾಮಿಗೆ ತಗೊಳ್ತಾರೆ, ಯಾವುದು ಪೇಪರ್ 1. ಆದ್ರೆ ಪೇಪರ್ 2 ಮಾತ್ರ ನೀವು ಸಪರೇಟ್ ಬರೀಲೇಬೇಕಾಗುತ್ತೆ. ಅದನ್ನ ಬೇರೆ ಬೇರೆ ದಿನಾಂಕಗಳಲ್ಲಿ ಹಾಕಿರ್ತಾರೆ. ಓಕೆ ಆಸ್ಪಿರೆಂಟ್ಸ್. ಹಾಗೇನೆ ಮುಂದುವರಿತಾ, ನಿಮ್ಗೆ ಗೊತ್ತಾಯ್ತು ಈ ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಇದೆ ಅಂತ ಹೇಳಿ 18ನೇ ತಾರೀಕಿಗೆ. ಹಾಗೇನೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮೇನ್ಸ್ ಎಕ್ಸಾಮ್ ನಿರ್ದಿಷ್ಟ ಪತ್ರಿಕೆಗಳನ್ನ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇರಬಹುದು, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರಬಹುದು, GK ಪೇಪರ್ಸ್ ಇರಬಹುದು, 18/8/2024 ನಡೆಸಿದ್ರೆ, ಸರಿನಾ, ಆಗಸ್ಟ್ ಮಂತ್ ಅಲ್ಲಿ ನಡೆಸಿದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಪೇಪರ್ 2 ಇರುತ್ತೆ ನೋಡಿ, ನಿಮ್ದು ಪೇಪರ್. ಸೊ ನಿಮಗೆ ಸಫಿಶಿಯಂಟ್ ಟೈಮ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು KPSC ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಹಾಗೆ ನೋಡಿ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಏನಿದೆ GK ಪೇಪರ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಪ್ರವೇಶ ಪತ್ರವನ್ನ ನೀಡಲಾಗುತ್ತೆ, ಸರಿನಾ. ಸೊ ಯಾರ್ಯಾರು ಈ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ತಾ ಇದ್ದೀರಾ, ನಿಮ್ಮ ಕಂಪಲ್ಸರಿ ಕನ್ನಡಗೆ ಹಾಗೆ GK ಪೇಪರ್ಗೆ ಒಂದೇ ಒಂದು ಅಡ್ಮಿಟ್ ಕಾರ್ಡ್ ನ ಕೊಡಲಾಗುತ್ತೆ. ಹಾಗೆಯೇ ಸದರಿ ಪರೀಕ್ಷೆಗಳನ್ನು ನಡೆಸಿದ ಸ್ವಲ್ಪ ದಿನಗಳ ನಂತರ ಹುದ್ದೆವಾರು ಪ್ರತ್ಯೇಕ ನಿರ್ದಿಷ್ಟ ಪತ್ರಿಕೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು. ಆಯ್ತಾ, ಮೇಲೆ ಹೇಳಿದ್ವಲ್ವಾ, ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಮ್ಮ 2ನೇ ಪೇಪರ್ ಅನ್ನ ನಡೆಸ್ತಾರೆ. ಓಕೆ, ಪೇಪರ್ ನಿರ್ದಿಷ್ಟ ಪತ್ರಿಕೆ ನಡೆಸ್ತಾರೆ. ಸೊ ಈ ನಿರ್ದಿಷ್ಟ ಪತ್ರಿಕೆಗೆ ಅದೇ ನೋಂದಣಿಯ ವಿತ್ ಸೇಮ್ ರೋಲ್ ನಂಬರ್ ಅಂತ ಹೇಳ್ತಿದ್ದಾರೆ ಮತ್ತೊಂದು ಪ್ರವೇಶ ಪತ್ರವನ್ನು ನೀಡಲಾಗುತ್ತೆ. ಡೋಂಟ್ ವರಿ, ಸರಿನಾ ಫ್ರೆಂಡ್ಸ್. ಅಭ್ಯರ್ಥಿಗಳು ಪ್ರವೇಶ ಪತ್ರಗಳನ್ನು ಆಯೋಗದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅದರ ಒಂದು ಮಾಹಿತಿಯನ್ನ ಅವಾಗವಾಗ ನಾವು ಕೊಡ್ತಾ ಇರ್ತೇವೆ, ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಆಕ್ಷೇಪಣೆಗಳಿದ್ರೆ ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲೇ ಪರೀಕ್ಷಾ ದಿನವೇ ಸಂಬಂಧಿಸಿದ ಮೇಲ್ವಿಚಾರಕರಿಗೆ ಮನವಿಯನ್ನ ಮಾಡ್ಕೋಬೇಕು. ಅಂದ್ರೆ ಎಕ್ಸಾಮ್ ಬರೆಯುವಾಗ ನಿಮ್ಗೆ ಏನಾದ್ರು ಕ್ವಶನ್ ಪೇಪರ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಇದೆ, ಆಯ್ತಾ, ಫಾರ್ ಎಕ್ಸಾಂಪಲ್ ಈಗ 3ನೇ ಪೇಜ್ ಆದ್ಮೇಲೆ 4ನೇ ಪೇಜ್ ಬರಬೇಕು, ಸಡನ್ ಆಗಿ 6ನೇ ಪೇಜ್ ಬಂತು ಅಂದ್ರೆ 2 ಪೇಜ್ ಮಿಸ್ ಆಗಿದೆ 4 ಪೇಜ್ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ತಿಳಿಸೋ ಆಗುವ ಆ ತರ ಇಲ್ಲ. ಎಸ್, ಮೂಲ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಅದು ನಿಮ್ಮ ಮೇನ್ಸ್ ಎಕ್ಸಾಮ್ ಕ್ವಾಲಿಫೈ ಈ 2 ಪೇಪರ್ ನಿಮ್ದು ಚೆನ್ನಾಗಿ ಬಂತು ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಅದನ್ನ ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಭ್ಯರ್ಥಿಗಳಿಗೆ. ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ತರ ಇದೆ ಇದಕ್ಕೆ ಅಂತ ಹೇಳಿ. ಸೊ ನಿಮ್ಗೆ ಹೇಳ್ತಾ ಇದ್ವಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳ್ತಾ ಇರುವಾಗ
ಈ ಒಂದು ಕಾನ್ವೊಕೇಶನ್ ಏನಿರುತ್ತೆ, ನಿಮ್ಮ ಡಿಗ್ರಿ ಕಾನ್ವೊಕೇಶನ್ ಅಥವಾ ಪಿ ಜಿ ಕಾನ್ವೊಕೇಶನ್ ಅದು, ಅಥವಾ ನಿಮ್ಮ ಪ್ರಾವಿಷನಲ್, ನೋಡಿ ಪಿ ಡಿ ಸಿ ಅಂತಂದ್ರೇನು ತುಂಬಾ ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ. ಪಿ ಡಿ ಸಿ ಅಂತಂದ್ರೇನು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ತಾತ್ಕಾಲಿಕ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇದು ಯಾರಿಗೆ ಅಂತ ಕೇಳೋದಾದ್ರೆ, ಜಸ್ಟ್ ಡಿಗ್ರಿಯನ್ನ ಪಾಸ್ ಆಗಿರ್ತಾರೆ ಅಭ್ಯರ್ಥಿಗಳು, ಜಸ್ಟ್ ಡಿಗ್ರಿಯನ್ನ ಪಾಸ್ ಆಗಿರ್ತಾರೆ, ಅವ್ರದ್ದು ಈ ಒಂದು ಮಾರ್ಕ್ಸ್ ಕಾರ್ಡ್ ಅಷ್ಟೇ ಬಂದಿರುತ್ತೆ, ಬಟ್ ಕಾನ್ವೊಕೇಶನ್ ಆ ಯೂನಿವರ್ಸಿಟಿದ ಆಗಿರೋದಿಲ್ಲ. ಸೊ ಅಂತ ಅಭ್ಯರ್ಥಿಗಳು ಏನ್ ಮಾಡಬೇಕು, ಒಂದು ಪಿ ಡಿ ಸಿ ಅನ್ನ ತೆಗೆಸ್ಕೋಬೇಕು. ಸರಿನಾ? ಪಿ ಡಿ ಸಿ ಇಲ್ಲ ಅಂತಂದ್ರೆ ನಿಮ್ದು ಕಾನ್ವೊಕೇಶನ್, ಘಟಿಕೋತ್ಸವದಲ್ಲಿ ಕೊಟ್ಟಿರ್ತಾರಲ್ವಾ ಪ್ರಮಾಣ ಪತ್ರ, ಆ ಒಂದು ಕಾನ್ವೊಕೇಶನ್ ಆದ್ರೂ ನಿಮಗೆ ಕಡ್ಡಾಯವಾಗಿರಬೇಕು, ಅದನ್ನ ಅಪ್ಲೋಡ್ ಸಹ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ಬೇಗ ಬೇಗ ತೆಗೆಸ್ಕೊಳ್ಳಿ. ಏನು ಗ್ಯಾಪ್ ಇದೆ ನಿಮಗೆ ಅರ್ಜಿ ಹಾಕೋದಕ್ಕೆ, ಆಲ್ಮೋಸ್ಟ್ ಒಂದು ತಿಂಗಳ. ಸೊ ಬೇಗ ಬೇಗ ಇದನ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ, ನಿಮ್ಮ ಡಿಗ್ರಿ ಕಾಲೇಜ್ ಯೂನಿವರ್ಸಿಟಿಗಳಲ್ಲೇ ಕೊಡ್ತಾರೆ. ಅದಕ್ಕೆ ಫೀಸ್ ಇರುತ್ತೆ, ಪೇಮೆಂಟ್ ಮಾಡ್ಕೊಂಡು ನೀವು ಬೇಗ ಪಡ್ಕೊಳ್ಳಿ. ಈಗ ನೋಡೋಣ ವಯೋಮಿತಿ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂತ ಹೇಳಿ ಫಾಸ್ಟ್ ಆಗಿ ನೋಡೋಣ. ಈ ವಿಡಿಯೋ ಸ್ವಲ್ಪ ಉದ್ದ ಆಗುತ್ತೆ, ಲಾಂಗ್ ಆಗುತ್ತೆ, ಬಟ್ ನಿಮ್ಗೆ ಎಲ್ಲ ಮಾಹಿತಿ ತಿಳಿಯುತ್ತೆ. ಸೊ BBMP ಅಲ್ಲಿ ಏನು ಸಹಾಯಕ ಇಂಜಿನಿಯರ್ ಇದೆ, ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಷನ್ 1, ಈ ಒಂದು ಹುದ್ದೆಗೆ ನೋಡ್ತಾ ಇರ್ಬೋದು, ಇಂಜಿನಿಯರಿಂಗ್ ಡಿಗ್ರಿಯನ್ನು ಹೊಂದಿರಬೇಕು. ಯಾವುದರಲ್ಲಿ ಅಂತ ಕೇಳೋದಾದ್ರೆ ಸಿವಿಲ್ ಅಲ್ಲಿ, ಅಥವಾ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ದಾರೆ. ಅಂದ್ರೆ ಸಿವಿಲ್ ಇಂಜಿನಿಯರ್ಗೆ ಸರ್ಕಾರ ಯಾವ್ಯಾವುದು ಇಕ್ವಲೆಂಟ್ ಅಂತ ಘೋಷಣೆ ಮಾಡಿರುತ್ತೆ, ಸೊ ಅದು. ಅಂಡ್ ನಿಮ್ಮ ಡಿಗ್ರಿ ಏನಾಗಿರ್ಬೇಕು, UGC ಕಡೆಯಿಂದ ರಿಕಗ್ನೈಷನ್ ಆಗಿರಬೇಕು, ಅಥವಾ AICTE ಅಂತ ಹೇಳ್ತಾ ಇದ್ದಾರೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕರಿತೇವೆ ನಾವು ಇದನ್ನ, AICTE, ಅಲ್ಲಿಂದ ಮಾನ್ಯತೆ ಪಡೆದಿರುವಂತಹ ಒಂದು ಸಿವಿಲ್ ಇಂಜಿನಿಯರಿಂಗ್ BE ಪದವಿಯನ್ನ ಪಡೆದಿರಬೇಕು ನೀವು. ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಯಾವುದು ಅಂತ ಕೇಳೋದಾದ್ರೆ BE ಅಥವಾ BTech, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ನೋಡಿ ಈ ಕೋರ್ಸ್ನು ಓದಿದವರು ಸಹ ಈ ನಿಮ್ಮ ಸಹಾಯಕ ಇಂಜಿನಿಯರ್ ಏನು ಹುದ್ದೆಗಳಿದಾವೆ, 92 ಹುದ್ದೆಗಳು RPCಗೆ. ಸೊ ನೀವು ಅರ್ಜಿಯನ್ನು ಹಾಕಬಹುದು, ಇನ್ಕ್ಲೂಡಿಂಗ್ HK ಅಭ್ಯರ್ಥಿಗಳು ಸಹ. ಸ್ಯಾಲರಿ ನೋಡ್ತಾ ಇರಬಹುದು 43,100 ನಿಂದ 83,900 ವರೆಗೆ ನಿಮಗೆ ನೋಡಕ್ಕೆ ಸಿಗುತ್ತೆ. ಹಾಗೆ ನಿಮ್ಮ ರಿಸರ್ವೇಶನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದಾವೆ ಸ್ವಲ್ಪ ನೋಡ್ಕೊಳ್ಳಿ. ಇದು ತುಂಬಾ ಡೀಟೇಲ್ ಆಗಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ಕ್ಲಿಕ್ ಮಾಡಿಕೊಂಡು ನೀವು ನೋಡಿ ಫ್ರೆಂಡ್ಸ್. ಹಾಗೆ ಈ ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ, ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿವಿಲ್ ಇಂಜಿನಿಯರ್ ಏನು ಕಾಲಾಗಿತ್ತು ನೋಡ್ತಾ ಇರಬಹುದು. ಒನ್ಸ್ ಅಗೇನ್ ಸಿವಿಲ್ ಇಂಜಿನಿಯರ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಸಿವಿಲ್ ಇಂಜಿನಿಯರ್ ಅಂಡ್ ಪ್ಲಾನಿಂಗ್ ಆರ್ ಸಿವಿಲ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆರ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಆರ್ ಜಿಯೋಮೆಕಾನಿಕ್ಸ್ ಸ್ಟ್ರಕ್ಚರಲ್ ಫೌಂಡೇಶನ್ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಗ್ರಾಂಟೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಈ ಡಿಗ್ರಿಯನ್ನು ಹೊಂದಿದಂತ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡಬಹುದು, ಅರ್ಜಿಯನ್ನ ಹಾಕಬಹುದು. ಸಿವಿಲ್ ಇಂಜಿನಿಯರಿಂಗ್ ಬಹಳ ಮುಖ್ಯವಾಗಿ, ಜೊತೆಗೆ ಸಿವಿಲ್ ಇಂಜಿನಿಯರ್ಗೆ ತತ್ಸಮಾನವಾಗಿರುವ ಎಲ್ಲವೂ ಕೊಟ್ಟಿದ್ದಾರೆ, ಓದ್ಕೊಳ್ಳಿ ನೀಟಾಗಿ, ಸಮಾಧಾನವಾಗಿ ನೀಟಾಗಿ ಓದ್ಕೊಂಡು ಅರ್ಜಿಯನ್ನ ಹಾಕಿ. ನೋಡ್ತಾ ಇರಬಹುದು ಸ್ಯಾಲರಿ 43,100 ನಿಂದ ಹಿಡ್ಕೊಂಡು 83,900. ಹಾಗೆ ನಿಮ್ಮ ರಿಸರ್ವೇಶನ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೇನೆ ಇಲ್ಲಿ ಏಜ್ ಸಹ ಕೊಟ್ಟಿದ್ದಾರೆ. ಸೊ ಮೇಲೆಯ ಒಂದು ಹುದ್ದೆಗೆ ನೋಡೋದಾದ್ರೆ ಮಿನಿಮಮ್ 18 ವರ್ಷದ ಮೇಲ್ಪಟ್ಟು 35 ಇಯರ್ಸ್ ಮ್ಯಾಕ್ಸಿಮಮ್ ಜನರಲ್ ಅಭ್ಯರ್ಥಿಗಳಿಗೆ, OBC ಅಭ್ಯರ್ಥಿಗಳಿಗೆ 38, SC STಗೆ 40 ಏಜ್ ವರೆಗೆ ಅರ್ಜಿಯನ್ನ ಹಾಕಬಹುದು. ಎಸ್, ಎಲ್ಲಾ ಹುದ್ದೆಗೆ ಅದೇ ತರ ಇದೆ, ನೋಡ್ಕೊಳ್ಳಿ. ಜೊತೆಗೆ ಭೂ ಕಂದಾಯ ವ್ಯವಸ್ಥೆಯ ಏನು ಡಿಪಾರ್ಟ್ಮೆಂಟ್ ಇದೆ, ಭೂ ದಾಖಲೆಗಳ ಇಲಾಖೆ, ಲ್ಯಾಂಡ್ ರೆಕಾರ್ಡ್ಸ್ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಹುದ್ದೆಯನ್ನ ಪಡಿಬೇಕು ಅಂತಂದ್ರೆ ಸಹಾಯಕ ನಿರ್ದೇಶಕರ ಹುದ್ದೆಯನ್ನ ಈ ಒಂದು ಸಿವಿಲ್ ಇಂಜಿನಿಯರ್ ನ ಪಾಸ್ ಆಗಿರ್ಬೇಕಾಗತ್ತೆ BE ಅಲ್ಲಿ. ಹಾಗೇನೆ BE ಅಥವಾ BTech ಅಲ್ಲಿ ಸಿವಿಲ್ ಅಥವಾ AMIE ಸಿವಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನೀವು ಪಾಸ್ ಆಗಿರ್ಬೇಕಾಗತ್ತೆ, ಬಟ್ ಅದರಲ್ಲಿ ನೀವು 60% ನ ಪಡ್ಕೊಂಡಿರ್ಬೇಕು ನಿಮ್ಮ ಡಿಗ್ರಿಯಲ್ಲಿ. ಸೊ ಸ್ಯಾಲರಿ ಸಹ ಸೇಮ್ ಇದೆ, ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 83,900 ವರೆಗೆ ಸಿಗುತ್ತೆ. ಜೊತೆಗೆ TA DA ಆಯ್ತಾ, ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ. ಹಾಗೆ ಏಜ್ ಸಹ ನೋಡಬಹುದು ಸೇಮ್ ಇದೆ. ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಗೆಜೆಟೆಡ್ ವ್ಯವಸ್ಥಾಪಕರು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಏನು ಆಫೀಸರ್ಗಳು ಪೋಸ್ಟ್ಗಳಿದಾವೆ ನೋಡ್ತಾ ಇರಬಹುದು, ಕಲ್ಯಾಣಾಧಿಕಾರಿಗಳು. ಇದಕ್ಕೆ ಎನಿ ಡಿಗ್ರಿ ಕೇಳಿದ್ದಾರೆ ನೋಡಿ, ಅಥವಾ ಯಾವುದೇ ಡಿಗ್ರಿ ಕೇಳಿದ್ದಾರೆ. ಸೊ ಇವನ್ BCom BSc BA BBM BCA ಯಾರೇ ಇರ್ಬೋದು, ನೀವು ಏನ್ ಮಾಡ್ಬೋದು, ಅರ್ಜಿಯನ್ನ ಹಾಕ್ಬೋದು. ಸರಿನಾ ಸರ್? ನಾವು PG ಪಾಸ್ ಆಗಿದ್ದೇವೆ, ಮಾಸ್ಟರ್ ಡಿಗ್ರಿಯನ್ನ ಮಾಡಿದ್ದೇವೆ, ಅದ್ರ ಮೇಲೆ ಹಾಕ್ಬೋದಾ? ನೋಡಿ, ಅದ್ರ ಮೇಲೆ ಹಾಕಕ್ಕಾಗಲ್ಲ, ಡಿಗ್ರಿ ಮೇಲೆ ಹಾಕ್ಬೇಕು, ಮತ್ತೆ ಡಿಗ್ರಿ ಮೇಲೆ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಓಕೆ, ಹಾಗೇನೆ ಸ್ಯಾಲರಿ ನೋಡ್ತಾ ಇರ್ಬೋದು 43,100 ಇಂದ 83,900. ಹಾಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ನಿಮ್ಮ ರಿಸರ್ವೇಶನ್ಗೆ ನೋಡ್ಕೊಳ್ಳಿ. ಹಾಗೆ ಏಜ್ ಸಹ ಸೇಮ್ ಇದೆ ಮೇಲೆ ಹೇಳಿದ ಹಾಗೆ. ಹಾಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರು ಏನಿದೆ ಈ ಇಂಡಸ್ಟ್ರಿ ಮತ್ತೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ BE ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ. ಓಕೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಬ್ರಾಂಚ್ ಆಫ್
ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ನೋಡಿ, ಇದು ಬಹಳ ವಿಶೇಷ ಅಂತ ಹೇಳ್ಬೋದು. ಯಾವುದೇ ಇಂಜಿನಿಯರಿಂಗ್ ನೀವು ಹೊಂದಿದ್ರೆ ಈ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ ಅರ್ಜಿ ಹಾಕಬಹುದು, ಅಥವಾ ಬಿಟೆಕ್ ಓದಿರಬೇಕು, ಅಥವಾ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನೋಡಿ, ಮಾಸ್ಟರ್ ಡಿಗ್ರಿ ಅಂತ ಕೇಳ್ತಿದ್ದಾರೆ ಇಲ್ಲಿ, MBA ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಿದ್ದಾರೆ. ಸರಿನಾ? ಅಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕಬಹುದು. MBA ಅಲ್ಲ, ಈ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎನ್ನುವಂತಹ ಕೋರ್ಸ್ ಅನ್ನ ಮಾಸ್ಟರ್ ಡಿಗ್ರಿಯಲ್ಲಿ ಓದಿರುವ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕೋಬಹುದು. ಯಾವ ಹುದ್ದೆಗೆ? ಈ ಕ್ರಮ ಸಂಖ್ಯೆ 5 ಏನಿದೆ ಅದಕ್ಕೆ. ಹಾಗೇನೆ ಸ್ಯಾಲರಿ ಸಹ ಸೇಮ್ ಇದೆ, ನೋಡ್ಕೊಳ್ಳಿ. ಹಾಗೆ ಏಜ್ ಕ್ರೈಟೇರಿಯಾನು ಸಹ ಮೇಲೆ ಹೇಳಿದ ಹಾಗೆ ಇದೆ, ನೋಡ್ಕೊಳ್ಳಿ. ಹಾಗೇನೆ ಈ ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಂತ ಏನಿದೆ ಅದಕ್ಕೆ ನೋಡ್ತಾ ಇರಬಹುದು, ಮಸ್ಟ್ ಬಿ ಹೋಲ್ಡರ್ ಆಫ್ ಅ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸರಿನಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. AICT ಇಂದ ಮಾನ್ಯತೆ ಪಡೆದಿರಬೇಕು ನಿಮ್ಮ ಒಂದು ಡಿಗ್ರಿ, ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ ದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಇನ್ ಇಂಡಿಯಾ ದಟ್ he passed part A, B associate membership examination of the Institution of Engineering in India. ಸೊ ಈ ಸಂಸ್ಥೆ ಏನಿದೆ ಅಲ್ಲಿಂದ ಪಾಸ್ ಆಗಿರಬೇಕು, ಅಥವಾ ನಾರ್ಮಲ್ ಆಗಿ ನಿಮ್ಮ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರುವ ಅಭ್ಯರ್ಥಿಗಳು ಅರ್ಜಿ ಹಾಕಬಹುದು ಈ ಒಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗೆ. ಸೊ ಟೋಟಲ್ 9 ಹುದ್ದೆಗಳಿದಾವೆ, ರಿಸರ್ವೇಶನ್ ವೈಸ್ ನೋಡ್ಕೊಳ್ಳಿ. ಹಾಗೆ ಏಜ್ ಸಹ ಸೇಮ್ ಇದೆ. ಹಾಗೇನೆ ಈ ಒಂದು 7ನೇ ಹುದ್ದೆ ಕಾರ್ಖಾನೆಗಳು, ಬಾಯ್ಲರ್, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಏನಿದೆ ಅದರಲ್ಲಿ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ. ಸೊ ಒನ್ಸ್ ಅಗೇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಭ್ಯರ್ಥಿಗಳು, ಕೆಮಿಕಲ್ ಇಂಜಿನಿಯರ್ ಅಭ್ಯರ್ಥಿಗಳು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಭ್ಯರ್ಥಿಗಳು, ಹಾಗೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ 4 ವರ್ಷಗಳ ಪೂರ್ಣ ಪ್ರಮಾಣದ ಇಂಜಿನಿಯರಿಂಗ್ ಪದವಿಯನ್ನ ಯಾರು ಪಡೆದಿರ್ತಾರೆ ಅವರು. ಸರಿನಾ? ಹಾಗೇನೆ ಇಲ್ಲಿ ಲೇಟರಲ್ ಎಂಟ್ರಿ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀಟಾಗಿ. ಹಾಗೇನೆ ಸ್ಯಾಲರಿ ಸಹ ನೋಡಬಹುದು, ಜೊತೆಗೆ RPCಗೆ ಎಷ್ಟು ಹುದ್ದೆಗಳು ನೋಡ್ಕೋಬಹುದು. ಹಾಗೇನೆ ಈ ಒಂದು 8ನೇ ಹುದ್ದೆ ಕಾರ್ಖಾನೆಗಳು, ಬಾಯ್ಲರ್ಗಳು, ಇದರಲ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ನಿರ್ದೇಶಕರು. ಒನ್ಸ್ ಅಗೇನ್ ಮೆಕ್ಯಾನಿಕಲ್ ಇಂಜಿನಿಯರ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಪವರ್ ಪ್ಲಾಂಟ್ ಇಂಜಿನಿಯರಿಂಗ್, ಮೆಟಲರ್ಜಿ ಇಂಜಿನಿಯರಿಂಗ್ ನಲ್ಲಿ 4 ವರ್ಷಗಳ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಯಾರು ಪಡ್ಕೊಂಡಿದ್ದೀರಾ ಅವರೆಲ್ಲರೂ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕಬಹುದು. ಜೊತೆಗೆ ಬಿಟೆಕ್ BE 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಪಡೆದು ಉತ್ತೀರ್ಣರಾದ ಅಭ್ಯರ್ಥಿಗಳು ಸಹ ಪರಿಗಣಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಓದ್ಕೊಂಡು ಹಾಕಿ. ನೆಕ್ಸ್ಟ್ ಐ ಥಿಂಕ್ ಇದು ಲಾಸ್ಟ್ ಹುದ್ದೆ ಆಗಿದೆ, ನೋಡ್ತಾ ಇರಬಹುದು. ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂ ವಿಜ್ಞಾನಿ, ಈ ಸರಿನಾ, ಅರ್ಥ ಸೈಂಟಿಸ್ಟ್ ಅಂತ ನಾವೇನ್ ಹೇಳ್ತೇವೆ, ಜಿಯೋ ಸೈಂಟಿಸ್ಟ್. ಸೊ ನೋಡ್ತಾ ಇರಬಹುದು, ನಿಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆಗಿರಬೇಕು, ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತೆ ಜಿಯೋಲಜಿ ಸಬ್ಜೆಕ್ಟ್ ಅಲ್ಲಿ ಅಥವಾ ಅಪ್ಲೈಡ್ ಜಿಯೋಗ್ರಫಿಯಲ್ಲಿ, ಜಿಯೋಲಜಿಯಲ್ಲಿ. ಹಾಗೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಯಾವ್ದು ಅಂತ ಹೇಳೋದಾದ್ರೆ MSc ಅರ್ಥ ಸೈನ್ಸ್ ಮತ್ತೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯಾರು ಓದಿದಿರಾ, MSc ಮರೀನ್ ಜಿಯಾಲಜಿಯನ್ನು ಯಾರು ಓದಿದಿರಾ, MSc ಅರ್ತ್ ಸೈನ್ಸ್ ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಯಾರು ಓದಿದಿರಾ, MSc ಅಲ್ಲಿ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಅನ್ನ ಯಾರು ಓದಿದಿರಾ, ನೀವೆಲ್ಲರೂ ಈ ಒಂದು 10 ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು. ಸ್ಯಾಲರಿ ನೋಡಬಹುದು. ಅಂಡ್ ಇದು ಆಯ್ತಾ, ಒಂದು ವಿಜ್ಞಾನಿ ಪೋಸ್ಟ್ ಆಗಿರುತ್ತೆ, ಬಹಳ ರೆಸ್ಪೆಕ್ಟ್ಫುಲ್ ಪೋಸ್ಟ್. ಸರ್ನಾ? ಈ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು. ಜೊತೆಗೆ ಮೇಲೆ ಹೇಳಿದ್ವಲ್ವಾ, ಈ 35 ಏಜ್ ವರೆಗೆ ಜನರಲ್ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳಿಗೆ 38, SC ST ಕೆಟಗರಿ 1 ಅವರಿಗೆ 40. ಇದನ್ನು ಹೊರತುಪಡಿಸಿ ಮತ್ತೆ ಕೆಳಗೆ ಕೊಟ್ಟಿರುವ ಕೆಲವೊಂದು ಅಭ್ಯರ್ಥಿಗಳು ಯಾರ್ಯಾರು ಅಂತ ಹೇಳೋದಾದ್ರೆ, ಈ ಒಂದು ಆಲ್ರೆಡಿ ವರ್ಕಿಂಗ್ ಎಂಪ್ಲಾಯ್ಸ್ ಇದ್ರೆ ಅವರಿಗೆ 10 ಇಯರ್ಸ್, ಮಾಜಿ ಸೈನಿಕ ಇದ್ರೆ 3 ಇಯರ್ಸ್, NCC ಅಲ್ಲಿದ್ರೆ ಅವ್ರು ಎಷ್ಟು ವರ್ಷ NCC ಮಾಡಿರ್ತಾರೆ ಅಷ್ಟು ವರ್ಷ, ಈ ತರ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಈ ತರ ಏನ್ ಮಾಡಿರ್ತಾರೆ. ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಇಲ್ಲಿ ರಿಸರ್ವೇಶನ್ ಅಂದ್ರೆ ಏಜ್ ಸಡಿಲಿಕೆಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಜೊತೆಗೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಕರೆಕ್ಟ್ ಆಗಿ ತೆಗೆಸ್ಕೊಳ್ಳಿ. ನಮೂನೆ D, ನಮೂನೆ E, ನಮೂನೆ F ಅಲ್ಲಿ ಯಾರ್ಯಾರು ಇದೀರಾ, ಸರಿನಾ? ಕರೆಕ್ಟ್ ಆಗಿ ತೆಗೆಸ್ಕೊಂಡು ಅರ್ಜಿಯನ್ನು ಹಾಕಿ. ಗ್ರಾಮೀಣ ಅಭ್ಯರ್ಥಿ ಬರ್ತಾ ಇದ್ರೆ ಅದನ್ನು ತೆಗೆಸ್ಕೊಂಡು ಹಾಕಿ. ಹಾಗೆ ಕನ್ನಡ ಮಾಧ್ಯಮ ಅದನ್ನು ನೋಡ್ಕೊಳ್ಳಿ. ಮಾಜಿ ಸೈನಿಕ ಸರ್ಟಿಫಿಕೇಟ್ ತಗೊಂಡು, ಸರಿನಾ, ಯಾರ್ಯಾರ್ದು ರಿಸರ್ವೇಶನ್ ಅಪ್ಲೈ ಆಗುತ್ತೆ. ಹಾಗೆ ಅಂಗವಿಕಲ ಅಭ್ಯರ್ಥಿಗಳು ಮೆಡಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ತೆಗೆಸ್ಕೊಳ್ಳಿ. ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಸಹ ಸರಿನಾ, ನೀವು ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ತರ ನೀವು ಸರ್ಟಿಫಿಕೇಟ್ ಅನ್ನು ತೆಗೆಸಬೇಕು ಅಂತ ಹೇಳಿ, ಪೇಜ್ ನಂಬರ್ 17ರಲ್ಲಿದೆ, ನೋಡ್ಕೋಬಹುದು. ಹಾಗೆ ವರ್ಕಿಂಗ್ ಎಂಪ್ಲಾಯ್ಸ್ಗಳು NOC ತೆಗೆಸ್ಕೊಂಡು ಅರ್ಜಿಯನ್ನ ಹಾಕಿ. ಹಾಗೆ ಎಲ್ಲವೂ ಆನ್ಲೈನ್ ಪ್ರೊಸೆಸ್ ಮಾಡಿದರೆ ನೀವು KPSC ವೆಬ್ಸೈಟ್ ನ ಮೂಲಕ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಎಸ್, ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪೇಜ್ ನಂಬರ್ 20ರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಯಾವ್ಯಾವ ತರ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಯಾಕಂದ್ರೆ ಈ ವಿಡಿಯೋ ತುಂಬಾ ಲಾಂಗ್ ಆಗೋಗುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರತಿಯೊಂದು ಹುದ್ದೆಗೆ ಏನೆಲ್ಲ ಸಿಲೆಬಸ್ ಇದೆ ಅದನ್ನ ತಿಳಿಸಿ ಅನ್ನೋದಾಗಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸಿಲೆಬಸ್ ನ ಮಾಡಿ ಹಾಕಿ ಸರ್ ಅಂತ ಹೇಳಿ. ಖಂಡಿತವಾಗಿ ನಿಮಗೋಸ್ಕರ ಸಿಲೆಬಸ್ ಮತ್ತೆ ಯಾವ ತರ ಓದ್ಕೋಬೇಕು ಅನ್ನೋದನ್ನು ಸಹ ಹೇಳ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.